ಬೆಂಗಳೂರಿನ ಕೋಗಿಲೆ ಲೇಔಟ್ ಶ್ರೀನಿವಾಸಪುರ ಕೋಗಿಲೆ ಲೇಔಟ್ನಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತಂದರೆ ಅಲ್ಲಿ ಬದುಕನ್ನು ಕಟ್ಟಿಕೊಂಡಂಥ ಅದೆಷ್ಟೋ ಬಡ ಜನರು 200 ಕುಟುಂಬಗಳು 150 ಕುಟುಂಬಗಳು 200 ಕುಟುಂಬಗಳು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹಕ್ಕುಪತ್ರ ಅಂದ್ಕೊಂಡು ಅದೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಂಥ ಅದೆಷ್ಟೋ ಕುಟುಂಬಗಳು ಏಕಾಏಕಿ ರಾತ್ರಿ ಅಲ್ಲ ಹಗಲು ಒಂದು ಕಡೆ ಬೆಳಗ್ಗೆ ಆಗ್ತಿದ್ದ ಹಾಗೆ ಬೆಳಗಿನ ಜಾವ 4 ಗಂಟೆಗೆ ಜೆಸಿಪಿಗಳು ಗರ್ಜಿಸ್ಬಿಡುತ್ತೆ. ಅವಾಗ ಇಡೀ ಕುಟುಂಬಗಳು ಒಂದ್ ಕಡೆ ಬೀದಿಗೆ ಬಂದಿರುವಂಥದ್ದು. ಒಂದು ಕಡೆ ನಾವು ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸಿದ್ವಿ. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಶ್ರೀನಿವಾಸ ವೈದ್ಯ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಆ ಒಬ್ಬ ಹೆಣ್ಮಗಳನ್ನ ಆ ಒಬ್ಬ ಮಹಿಳೆನ ನಾನು ಮಾತಾಡಿಸಿದೆ. ಎಷ್ಟು ತಿಂಗಳು ಮಗು ಅಂತಂದಾಗ 1.5 ತಿಂಗಳು ಮಗು ಅಂತಂದಳು. ನಿಜವಾಗ್ಲೂ ಕೂಡ ಆ ಕರಳು ಚೂರು ಅನ್ನುತ್ತೆ. ಅಲ್ಲಿರುವಂತ ಆ ಫೋಟೇಜ್ಗಳನ್ನು ನೋಡ್ತಾ ಹೋದಾಗ ಅಲ್ಲಿರುವಂಥ ವಿಡಿಯೋಗಳನ್ನು ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಇದು ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಇದೀಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಬೆಂಗಳೂರಿನ ಯಲಹಂಕದಲ್ಲಿ ಮನೆಗಳ ತೆರವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ರೆಬಲ್ ಟಿವಿಯ ವರದಿಗೆ ಬಿಗ್ ಇಂಪ್ಯಾಕ್ಟ್ ಇದೆ. ಇದು ಜಿಬಿಎ ವಿರುದ್ಧ ಸುಮೋಟೋ ಪ್ರಕರಣ ದಾಖಲು. ರಾಜ್ಯ ಮಕ್ಕಳ ಆಯೋಗದಿಂದ ಸುಮೋಟೋ ದಾಖಲಾಗಿದೆ. ಇದೀಗ ರಾಜ್ಯ ಮಕ್ಕಳ ಆಯೋಗದಿಂದ ಸುಮೋಟೋ ದಾಖಲು. ರೆಬಲ್ ಟಿವಿ ವರದಿ ಆಧರಿಸಿ ಸುಮೋಟೋ ಕೇಸ್ ದಾಖಲು. ಚಳಿಯಿಂದ 500ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಮಕ್ಕಳು ಬಾಣಂತಿಯರಿಗೆ ಪರ್ಯಾಯ ವ್ಯವಸ್ಥೆಗೆ ಒಂದಿಷ್ಟು ಸೂಚನೆ ಕೊಡಲಾಗಿದೆ. ಮಕ್ಕಳ ಆಯೋಗಕ್ಕೆ ವರದಿ ನೀಡುವಂತೆ ಜಿಬಿಎಗೆ ಒಂದಿಷ್ಟು ಸೂಚನೆ. ಕೋಗಿಲು ಬಡಾವಣೆ ಬಂಡೆ ಬಳಿ 150ಕ್ಕೂ ಹೆಚ್ಚು ಶೆಡ್ಗಳನ್ನ ತೆರವು ಮಾಡಿದ್ರು. ಏಕಾಏಕಿ ತೆರವನ್ನ ಮಾಡ್ತಾರೆ. ಘನತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಜಾಗ ಅಂತ ತೆರವನ್ನ ಮಾಡ್ತಾರೆ. ಕಳೆದ ಶನಿವಾರ ಶೆಡ್ಗಳನ್ನ ತೆರವುಗೊಳಿಸಿದಂತ ಬಿಡಿಎ ಒಂದು ಕಡೆ ಅಧಿಕಾರಿಗಳು ಅಲ್ಲಿ ಬಿಬಿಎಂಪಿ ಆಗಿರ್ಬೋದು ಜಿಬಿಎ ಆಗಿರ್ಬೋದು ಪೊಲೀಸ್ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ. ಎಲ್ಲರೂ ಕೂಡ ಏಕಾಏಕಿ ಎಂಟ್ರಿ ಕೊಡ್ತಾರೆ. ಬರೀ ಗ್ಯಾಸ್ಗಳನ್ನ ಮಾತ್ರ ಹೊರಗೆ ತೆಗೀರಿ, ನೀವು ಅದನ್ನ ಬಿಟ್ಟು ಯಾವುದೂ ಕೂಡ ಹೊರಗೆ ತೆಗಿಬೇಡಿ ಅಂತ ಏಕಾಏಕಿ ಹೇಳ್ತಾರೆ. ಸೊ ಅದೆಲ್ಲವೂ ಕೂಡ ಹೇಳ್ತಿದ್ದ ಹಾಗೆ ಅಲ್ಲಿ ಬಹಳಷ್ಟು ಚಿಕ್ಕ ಚಿಕ್ಕ ಮಕ್ಕಳ್ರಿ ಬಾಣಂತಿಯರಾಗಿರ್ಬೋದು. ಕೇವಲ ಅಲ್ಲಿ ಒಂದು ಸಮುದಾಯ ಮಾತ್ರ ಇರಲಿಲ್ಲ, ಎಲ್ಲ ಸಮುದಾಯದ ಜನರಿದ್ರು. ಎಲ್ಲರೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇದೆ. ನೋಡಿ, ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿತ್ತು ಅಂತಂದ್ರೆ ನಾವು ಮನೆಯ ಮಠ ಕಳ್ಕೊಂಡು ಬೀದಿಗೆ ಬಂದುಬಿಟ್ಟಿದ್ದೇವೆ ಸ್ವಾಮಿ. ನಾವಂತರೂ ಬಿಡಿ, ನಾವು ಎಲ್ಲಿ ಬೇಕಾದರೂ ಕೂಡ ಮಲ್ಕೊಂಡ್ಬಿಡ್ತೀವಿ. ಆದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲಿ ಮಲ್ಕೋತಾವೆ ಸ್ವಾಮಿ? ವಯಸ್ಸಿಗೆ ಬಂದಿರುವಂಥ ಮಹಿಳೆಯರು ಎಲ್ಲಿ ಮಲ್ಕೋತಾರೆ? ನೋಡಿ, ಆ ಒಂದಿಷ್ಟು ಚಿಕ್ಕದಾಗಿ ಅಲ್ಲಿ ಗುಡಿಸಲು ಮಾಡಿಕೊಂಡು ಅಲ್ಲಿ ಒಳಗಡೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಅಲ್ಲಿ ಮಲಗಿಸಿದ್ರು. ಚಳಿಯಲ್ಲಿ ಕೊರಿಯುವಂತ ಚಳಿ. ಈಗ ಮನೆಯಲ್ಲಿ ಇದ್ರೇನೆ ಚಳಿ ಹತ್ತುತ್ತೆ, ಅಂಥದ್ರಲ್ಲಿ ಅಂತ ಕೊರಿಯುವಂತ ಚಳಿಯಲ್ಲಿ ಏಕಾಏಕಿ ಅಧಿಕಾರಿಗಳು ಬಂದ್ರಲ್ಲ, ಅದು ಯಾವ ಮನಸ್ಥಿತಿಯಲ್ಲಿ ಇದ್ರೋ ಗೊತ್ತಿಲ್ಲ. ಹೌದಪ್ಪ, ನೀವು ಸರ್ಕಾರಕ್ಕೆ ಬಿಟ್ಕೊಡ್ಬೇಕಾಗಿತ್ತು, ಬಿಡಿಸ್ಕೊಡ್ಬೇಕಾಗಿತ್ತು. ಆದ್ರೆ ಅದಕ್ಕೆ ಪರ್ಯಾಯವಾದಂತ ಒಂದಿಷ್ಟು ವ್ಯವಸ್ಥೆ ಮಾಡಿ ಕೊಡ್ಬೇಕಾಗಿತ್ತು. ಆದ್ರೆ ಯಾವುದಕ್ಕೂ ಅಲ್ಟರ್ನೇಟ್ ಯಾವುದೂ ಒಂದ್ ಕಡೆ ವ್ಯವಸ್ಥೆ ಇಲ್ಲ, ಏನು ಕೂಡ ಇಲ್ಲ. ಬಂದ್ರು, ಜೆಸಿಪಿ ತಂದ್ರು, ಮನೆಯನ್ನ ಕೆಡೋದ್ರು, ಹೋದ್ರು. ಇದು ಸರ್ಕಾರ ಘನತ್ಯಾಜ್ಯ ವ್ಯವಸ್ಥೆಗೆ ನಾವು ಮಾಡಿಕೊಟ್ಟಿದೀವಿ ಅಂತ ಹೇಳೋದ್ರು. ಜನಗಳು ನೋಡಿದ್ರೆ ನಮಗೆ ಇಲ್ಲೇ ವಾಸ ಮಾಡಿ ಅಂತ ಪೇಪರ್ ಕೊಟ್ಟಿದೆ ಸರ್ಕಾರ, ಹಕ್ಕುಪತ್ರ ಕೊಟ್ಟಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ. ಅಂತ ಹಕ್ಕುಪತ್ರಗಳನ್ನ ಜಿಬಿಎದವರಿಗೂ ತೋರಿಸಿದ್ರು ಕೂಡ ಅದನ್ನ ಲೆಕ್ಕಿಸದೆ, ಅದನ್ನ ಪರಿಗಣನೆ ಮಾಡದೆ ಏಕಾಏಕಿ ಬಿಲ್ಡೋಸರ್ಗಳನ್ನು ತೆಗೆದುಕೊಂಡು ಬಂದು 6 ಬಿಲ್ಡೋಸರ್ಗಳನ್ನು ತೆಗೆದುಕೊಂಡು ಬಂದು 300 ಜನ ಕಾರ್ಯಕರ್ತರನ್ನು ಕರೆದುಕೊಂಡು ಬಂದು ಈ 200 ಮನೆಗಳನ್ನ ವಿನಾಶ ಮಾಡಿದ್ರಲ್ಲ. ದಿಸ್ ಇಸ್ ಫೇರ್? ಇಸ್ ಇಟ್ ಫೇರ್? ಇದು ನಿಜಕ್ಕೂ ಕೂಡ ಯಾರೂ ಕೂಡ ಒಪ್ಪದಂತಹ ಸಂಗತಿ. ಘಟನೆ ನಡೆದು 2 ರಿಂದ 3 ದಿನಗಳಾದರೂ ಕೂಡ ಸಿರಾಜ್ ಇವತ್ತಿಗೂ ಯಾವುದೇ ರಾಜಕೀಯ ನಾಯಕರು ಆ ಸ್ಥಳಕ್ಕೆ ಹೋಗಿಲ್ಲ, ಭೇಟಿ ನೀಡಿಲ್ಲ, ಯಾರೊಟ್ಟಿಗೂ ಕೂಡ ಮಾತನಾಡಿಲ್ಲ. ಆದ್ರೆ ಒಂದಿಷ್ಟು ಜನ ಸಮಾಜ ಕಾರ್ಯಕರ್ತರು, ಸಮಾಜಮುಖಿ ಕೆಲಸ ಮಾಡಬೇಕು ಅಂತ ಸೋಷಿಯಲ್ ವರ್ಕರ್ಸ್ ಅಂತ ಏನ್ ಕರಿತೀವಿ, ಅವ್ರು ಬಂದು ಊಟ ಕೊಡೋದು, ನೀರು ಕೊಡೋದು, ಬ್ಲಾಂಕೆಟ್ಸ್ಗಳು ಕೊಡೋದು ಮಾಡ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಬಹಳ ಚಿಂತಾಜನಕ. ನೀವಾಗಲೇ ಹೇಳಿದ್ರಿ, 1 ತಿಂಗಳಿಂದ ಹಿಡಿದು 80 ವರ್ಷ, 1 ತಿಂಗಳ ಮಗುವಿಂದ ಹಿಡಿದು 80 ವರ್ಷದ ವೃದ್ಧರೂ ಕೂಡ ಈ ಕೊರೆಯುವ ಚಳಿಯಲ್ಲಿ ಎಂತಹ ನರಕದ ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತ. 500 ಜನ ಮಕ್ಕಳು ಸಿರಾಜ್, ಒಂದಲ್ಲ ಎರಡಲ್ಲ 500 ಜನ ಮಕ್ಕಳು ಈ ಚಳಿಗೆ ಅಸ್ತವ್ಯಸ್ತರಾಗಿದ್ದಾರೆ. ಮಕ್ಕಳು, ಬಾಣಂತಿಯರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಅಂತಕ್ಕಂಥದ್ದು ಮಾಡುವ ಒಂದಿಷ್ಟು ಹ್ಯುಮ್ಯಾನಿಟಿ ಬೇಸಸ್ ಆಲೋಚನೆಗಳು ಇವರಿಗಿಲ್ವಾ ಅಂತ. ಸರ್ಕಾರಿ ಶಾಲೆಯಲ್ಲಿ ಅವರನ್ನ ಕೂಡಿಸಿದ್ದಾರೆ. ಅವರು ಅಷ್ಟೆಲ್ಲ ಸಾಮಾನುಗಳನ್ನ ಇಟ್ಕೊಂಡು, ಮನೆಯ ವಸ್ತುಗಳನ್ನ ಇಟ್ಕೊಂಡು ಅದು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಒಂದು ನೋಟಿಸ್ ಕೂಡ ಜಾರಿ ಮಾಡಲಿಲ್ಲ. ಆದ್ರೆ ಅದೃಷ್ಟವಶಾತ್ ವೆರಿ ಗುಡ್ ನ್ಯೂಸ್ ಏನು ಅಂತಂದ್ರೆ ಜಿಬಿಎ ವಿರುದ್ಧ ಸುಮೋಟೋ ಪ್ರಕರಣವನ್ನ ಈಗ ಕೋರ್ಟ್ ದಾಖಲೆ ಮಾಡ್ಕೊಂಡಿದೆ. ಅಂದ್ರೆ ಯಾರೂ ಕೂಡ ಜಿಬಿಎ ವಿರುದ್ಧ ಹೋಗಿ ಕಂಪ್ಲೇಂಟ್ ಕೊಡುವ ಅವಶ್ಯಕತೆ ಇಲ್ಲ. ಜಿಬಿಎ ಮಾಡಿರುವಂತಹದ್ದು ತಪ್ಪು,
ಮಕ್ಕಳ ಆಯೋಗ ಇದೀಗ ಮಕ್ಕಳ ಆಯೋಗ ಅಂತಕ್ಕಂಥದ್ದು ಏನಿದೆ ಅದು ಈಗ ಎಚ್ಚೆತ್ತುಕೊಂಡಿದೆ ಅಂತ ಅನಿಸ್ತಾ ಇದೆ. GBA ಮಾಡಿರ್ತಕ್ಕಂಥ ತಪ್ಪು, ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡದೆ, ಪರ್ಯಾಯ ವ್ಯವಸ್ಥೆ ಮಾಡದೆ, ಮಕ್ಕಳು ಮರಿ ಅನ್ನದೆ ನೋಟಿಸ್ ಕೊಡದೆ ಏಕಾಏಕಿ ಸಮಯ ಧ್ವಂಸವನ್ನ ಮಾಡಿದಿರಲ್ಲ 200 ಮನೆಗಳನ್ನ. ಅದರಿಂದ GBA ವಿರುದ್ಧ ಈಗ ಸುಮೋಟೋ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಕೋಗಿಲು ಬಡಾವಣೆಯ ಬಂಡೆಬಳಿ 150ಕ್ಕೂ ಹೆಚ್ಚು ಮನೆಗಳನ್ನ ತೆರವು ಮಾಡಿರ್ತಕ್ಕಂತಹ ಘಟನೆ ಬೆಂಗಳೂರಲ್ಲಿ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಟಿ ನರಸಿಂಹಮೂರ್ತಿ ಅವರು ಕೂಡ ಮಾತನಾಡಿದ್ದಾರೆ. ಅದರ ಜೊತೆಗೆ 150 ಮನೆಗಳನ್ನ ಏನು ತೆರವುಗೊಳಿಸಿದ್ದಾರೆ, ಇದು ನಿಜಕ್ಕೂ ಬಹಳ ಈಗಾಗಲೇ ಒಂದು ಕಡೆ ಗಮನಿಸ್ತಾ ಹೋದ್ರೆ ಅಡ್ಡೆ ಕಾರ್ಯಕರ್ತರು ಒಂದ್ ಕಡೆ ಬೆಳಗಿನ ಜಾವ ಏಕಾಏಕಿ ಬಂದು ಧ್ವಂಸ ಮಾಡಿದ್ರು. ವಾಸ ಮಾಡಲು ಅವರ ಬಳಿ ದಾಖಲೆಗಳಿದೆ, ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಕರೆಂಟ್ ಬಿಲ್ ಇದೆ, ಎಲ್ಲವೂ ಕೂಡ ಇದೆ. ದಾಖಲೆ ಇದ್ರೂ ಕೂಡ ಅಕ್ರಮವಾಗಿ ವಾಸ ಮಾಡ್ತಿದ್ದಾರೆ ಅಂತ ಧ್ವಂಸ ಮಾಡ್ತಾರೆ. ಕಾನೂನು ಪ್ರಕಾರ ಮೊದಲು ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಬೇಕು. ಏಕಾಏಕಿ ಮನೆಗಳನ್ನ ಹೊಡೆದು ಹಾಕುವಂತಿಲ್ಲ. ಇಲ್ಲಿಗಲ್ ಇದ್ರೂ ಕೂಡ ಮೊದಲು ನೋಟಿಸ್ ಅನ್ನ ಜಾರಿ ಮಾಡಬೇಕು. ರಾಜಕಾರಣಿ ಮತ್ತು ಹೀರೋಗಳ ಮನೆ ಒಡೆದು ಹಾಕಿದ್ರಾ? ನಿಮ್ಮ ಧೈರ್ಯ ಇಲ್ಲೂ ಇದೆಯಾ? ಹೇಗೆ ಬಡವರ ಮನೆ ಒಡೆದ್ರಿ ನೀವು? ಹಾಗಾದ್ರೆ ಆರ್ಟಿಐ ಕಾರ್ಯಕರ್ತ ಟಿ ನರಸಿಂಹಮೂರ್ತಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಇದೇ ಏನಾದ್ರೂ ರಾಜಕಾರಣಿಗಳ ಮನೆ ಹೊಡೆದಿದ್ದೀರಾ? ಯಾವ್ದಾದ್ರು ಹೀರೋಗಳ ಮನೆ ಹೊಡೆದಿದ್ದೀರಾ? ಅಪಾರ್ಟ್ಮೆಂಟ್ ಯಾವ್ದಾದ್ರು ದೊಡ್ಡ ದೊಡ್ಡ ರಾಜಕಾರಣಿಗಳ ಅಪಾರ್ಟ್ಮೆಂಟ್ ಇರುತ್ತೆ ಅದು ಹೊಡೆದಿದ್ರಾ? ಇಲ್ಲ. ಬಡವರು ಹೇಳೋರಿಲ್ಲ, ಕೇಳೋರಿಲ್ಲ. ಬಡವರಿಗೆ ಹಿಂದೆ ಮುಂದೆ ಕಾನೂನು ಏನೂ ಕೂಡ ಗೊತ್ತಿರೋದಿಲ್ಲ. ಅವರ ಮನೆಗೆ ನುಗ್ಗೋದು, ನೋಟಿಸ್ ಅನ್ನ ಕೊಡೋದಿಲ್ಲ, ಬಿಡೋದಿಲ್ಲ. ಹೌದ್ರಿ, ಅವರು ಅಲ್ಲಿ ಅಕ್ರಮವಾಗಿನೇ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಒಂದಿಷ್ಟು ನೋಟಿಸ್ ಅನ್ನ ಕೊಡಬೇಕು. ಮೊದಲು ಅವರಿಗೆ ಹೇಳಬೇಕು, ಇದು ಸರ್ಕಾರಿ ಜಾಗ, ಇಲ್ಲಿ ನೀವು ವಾಸಿಸುವಂತಿಲ್ಲ, ಇದು ಸರ್ಕಾರಿ ಜಾಗ, ನಾವು ಯಾವಾಗ ಬೇಕಾದ್ರೂ ಕೂಡ ನಿಮ್ಮನ್ನ ಇಲ್ಲಿಂದ ತೆರವು ಮಾಡಬಹುದು ಅಂತ ಏನಾದ್ರೂ ಹೇಳ್ಬೋದಾಗಿತ್ತು. ಅದೆಷ್ಟೋ ವರ್ಷಗಳಿಂದ ಜೀವಿಸ್ಕೊಂಡು 30 ರಿಂದ 40 ವರ್ಷಗಳ ಕಾಲ ಅಲ್ಲೇ ಜೀವನವನ್ನ ಮಾಡಿಕೊಂಡವರು, ಬದುಕನ್ನ ಕಟ್ಟಿಕೊಂಡವರು, ಅದೆಷ್ಟೋ ಭಿಕ್ಷೆಯನ್ನ ಬೇಡುವವರು, ಅದೆಷ್ಟೋ ಬೀದಿ ಬದಿಗಳಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಿದ್ದಂತ ಅದೆಷ್ಟೋ ಜನರನ್ನ ಏಕಾಏಕಿ ಬೀದಿಗೆ ನಿಲ್ಲಿಸ್ಬಿಟ್ರಲ್ರಿ ನೀವು. ಬೀದಿಗೆ ನಿಲ್ಲಿಸ್ಬಿಟ್ರಲ್ಲ. ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ವೋಟ್ ಕಾರ್ಡ್ ಇದೆ, ಎಲ್ಲವೂ ಕೂಡ ಇದೆ, ಕರೆಂಟ್ ಬಿಲ್ ಇದೆ. ನೋಡಿ, ವೋಟಿಂಗ್ ಸಂದರ್ಭದಲ್ಲಿ ಮಾತ್ರ ನೀವು ನಮಗೆ ವೋಟ್ ಹಾಕಿ, ನಮ್ಮ ಪಕ್ಷಕ್ಕೆ ನೀವು ಗೆಲ್ಸಿ, ನಾವು ನಿಮ್ಮನ್ನ ನೋಡ್ಕೊಳ್ತೀವಿ, ಹಾಗ್ ಮಾಡ್ತೀವಿ, ಹೀಗ್ ಮಾಡ್ತೀವಿ ಅಂತ ಭರವಸೆ ಕೊಡ್ತೀರಾ. ಆ ಭರವಸೆಗಳು ಎಲ್ಲೋಗುತ್ತೆ ಸ್ವಾಮಿ? ಬರೀ ಬಾಯಿ ಮಾತಾವು. ನೀವು ಅಧಿಕಾರ ಕೂರಕ್ಕೋಸ್ಕರ, ಅಧಿಕಾರಕ್ಕೆ ಬರೋಕ್ಕೋಸ್ಕರ ಏನ್ ಬೇಕಾದ್ರೂ ಕೂಡ ಮಾತಾಡಬಹುದು. ನೀವು ಬೆಲ್ಲದ ರೀತಿಯಾಗಿ ಅವರನ್ನ ಸಿಹಿಯಾಗಿ ಮಾತಾಡಿಸಿ ಓಟನ್ನ ಕಿತ್ಕೊಂಡು ಅದಾದ ನಂತರ ಬೀದಿಗೆ ಬಿಡುವಂತ ನಿಮ್ಮಂತ ರಾಜಕಾರಣಿಗಳು ಇರೋದ್ರಿಂದಾನೇ ಇಷ್ಟೆಲ್ಲವೂ ಕೂಡ ಆಗ್ತಾ ಇರುವಂತದ್ದು. ಇದ್ರ ಕುರಿತಾಗಿ ಟಿ ನರಸಿಂಹಮೂರ್ತಿ ಅವರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಕೋಗಿಲು ಹತ್ರ ಫಕೀರ್ ಲೇಔಟ್ ಅಂತ, ಅಲ್ಲಿ ಸುಮಾರು 100ರಿಂದ 150 ಮನೆಗಳನ್ನ ಏಕಾಏಕಿ ಬೆಳಗ್ಗಿನ ಜಾವ 4:15ಗೆ ಈ BBMP ಅವರು ಮತ್ತು 100 ಪೊಲೀಸವರು ಬಂದು ಆ ಮನೆಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಅಂದರೆ ಅವ್ರ ಹತ್ರ ಅಲ್ಲಿ ವಾಸವಾಗಿರಲಿಕ್ಕೆ ಎಲ್ಲ ಥರದ ದಾಖಲೆಗಳಿದೆ. ಉದಾಹರಣೆಗೆ ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ. ಆ ಮನೆಗಳಿಗೆ ಆ ಲೈಟ್ ಬಿಲ್ ಇದೆಯಲ್ಲ, ಅದು ಕಟ್ಟಿರೋದಕ್ಕೆ ದಾಖಲೆ ಎಲ್ಲ ಕೂಡ ಇದೆ. ಹಂಗಾಗಿದ್ರೂ ಕೂಡ ಅವರು ಆಕ್ರಮಣವಾಗಿ ಅಲ್ಲಿ ವಾಸ ಮಾಡ್ತಾರಂತ ಬಂದು ಹೊಡಿತಾರೆ. ನೋಡಿ, ಕಾನೂನು ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ನೋಟಿಸ್ ಜಾರಿ ಮಾಡಬೇಕು. ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಅವ್ರಿಗೆ ಅವಕಾಶ ಕೊಡಬೇಕು, ಅವ್ರು ಏನಂತ ಹೇಳಬೇಕು. ಯಾಕಂತ ಹೇಳಿದ್ರೆ ಈ ಸಿಸ್ಟಮ್ ಏನಂತ ಹೇಳಿದ್ರೆ ಇದನ್ನು ಡೆಮೋಕ್ರಸಿ ಅಂತ ಹೇಳ್ತಾರೆ, ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಇದು ಹೊಡೆದಾಕಂಗಿಲ್ಲ. ಅಂದರೆ ಅದೇ ಕಾನೂನು ಕೊಡೋಕೆ ಭಾಳ ಚೆನ್ನಾಗಿ ಹೇಳ್ತಾರೆ. ಇವರು ಇಲ್ಲಿಗಲ್ ಪೊಸಿಷನ್ ಇದ್ದರೂ ಕೂಡ ಮೊದಲಿಗೆ ಅವ್ರಿಗೆ ಆಲ್ಟರ್ನೇಟಿವ್ ಮಾಡಿ ಅವ್ರ ಮನೇನ ಓಡಿ ಅಂತ ಹೇಳ್ತಾರೆ. ಇಲ್ಲಿಗಲ್ ಇದ್ದರೆ ಇಲ್ಲಿ ಅಂಥದ್ದೇನಿಲ್ಲ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬುಲ್ಡೋಸರ್ ಕಲ್ಚರ್ ಆಗ್ತಾಯಿದೆ ಇಲ್ಲಿ. ಈಗ ನಮ್ಮ ಕಾಂಗ್ರೆಸ್ ಅವ್ರು ಏನು ಹೇಳ್ತಾ ಇದ್ದಾರೆ ನೋಡಿ, ಉತ್ತರ ಭಾರತದಲ್ಲಿ ಬುಲ್ಡೋಸರ್ ಕಲ್ಚರ್ ಆಗುತ್ತೆ, ಯೋಗಿ ಆದಿತ್ಯನಾಥ್ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ. ನಿಜಾನೇ, ನಡೀತಾ ಇದೆ, ಕರೆಕ್ಟು. ನೀವು ಹೇಳ್ತಾ ಮೊನ್ನೆ ಹೋದ ವಾರ ಏನು ಮಾಡ್ತೀರಿ ನೀವು, KG ಹಳ್ಳಿಯಲ್ಲಿ 100 ಮನೆ ಹೊಡೆದಾಕಿದ್ದೀರಾ, ಇಲ್ಲಿ ಹೊಡೆದಾಕಿರ. ಇವರು ಯಾರ ಮನೆ ಇವಲ್ಲ, ಬಡವ್ರ ಮನೆ, ತೀರಾ ಬಡವ್ರ ಮನೆ ಇವಲ್ಲ. ಎಲ್ಲಿ ಮೊನ್ನೆ ಕೂಡ ಡೆಮಾಲಿಷನ್ ಡ್ರೈವ್ ಅಂದ್ಬಿಟ್ಟು ಮನೆಗೆಲ್ಲ ಹೊಡೆದ್ರಲ್ಲ ನೀವು, 1-2 ವರ್ಷಕ್ಕೆ ಮೊದಲು. ಆಗ ನೀವು ಶಾಮನೂರು ಶಿವಶಂಕರಪ್ಪ ಮನೆ ಮುಟ್ಟಿದ್ರಾ, ನೀವು ದರ್ಶನ್ ಮನೆ ಮುಟ್ಟಿದ್ರಾ ನೀವು?
ನೀವು ಧೈರ್ಯ ಇತ್ತಾ, ದಿಲ್ಲಿತ್ತಾ, ಏನು ರೀ ಇದು? ಬಡವರು ಅಂದರೆ ನಿಮಗೆ ಇಲ್ಲ ಅಂತ. ಆದರೆ ತಿಳ್ಕೊಳ್ಳಿ, ಯಾವ ಸೌಕಾರನೂ ಕೂಡ ಅಷ್ಟೇ ಬಂದು ನಿಮ್ಗೆ ಓಟ್ ಹಾಕಲ್ಲ. ಓಟ್ ಹಾಕೋರೆಲ್ಲ ಬಡವರೇ, ಅರ್ಥ ಆಯ್ತಾ? ಆದ್ದರಿಂದ ಅವ್ರಿಗೆ ಒಂದು ರಿಲೀಫ್ ಬೇಕು. ಅವರೆಲ್ಲ ಕೂಡ ದಾಖಲೆ ಸಮೇತ ಅವ್ರು ಇರೋರಲ್ಲಿ. ಇಲ್ಲಿ ಮಧ್ಯೆ ಇನ್ನೊಂದೇನಂತ ಅದನ್ನು ಕೂಡ ಹೇಳಿದ್ದೀವಿ ನಾವು ಸಾವಿರಗಿಲ್ಲೇ ಇಲ್ಲಿ ಚೇರ್ಪರ್ಸನ್ ಹೇಳಿದ್ದೀವಿ ನಾವು. ಇದು ಪಿಕ್ ಆ್ಯಂಡ್ ಚೂಸ್ ಅಂತ ಹೇಳ್ತಾರೆ. ಪಿಕ್ ಆ್ಯಂಡ್ ಚೂಸ್ ಅಂತ ಹೇಳಿದ್ರೆ ನಮ್ಗೆ ಅನ್ಯಾಯ ಆದರೆ ಎಲ್ಲೋ ಹೋಗ್ಬೇಕು ನಾವು? ಕೋರ್ಟ್ ಮೊರೆ ಹೋಗ್ಬೇಕು ನಾವು. ಈಗ ಕೋರ್ಟ್ ರಜಾ ಇದೆ, ವೆಕೇಷನ್ ಅಂತಿದೆ. ಆಮೇಲೆ ಇನ್ನೊಂದು ಮೊನ್ನೆ ಶನಿವಾರ ರಜಾ, ಭಾನುವಾರ ರಜಾ, ಇಲ್ಲಿಂದ ಈಗ ರಜಾ ಆಗುತ್ತಲ್ಲ. ಇವೆಲ್ಲ ನೋಡಿ ಮಾಡ್ತಾರೆ. ಇದೆಲ್ಲ ಯಾರಿಗೆ ಮಾಡ್ತೀರಾ ನೀವು? ಡೆಮಾಲಿಷನ್ ಮಾಡಿ ಅಂತ ಸುಮಾರು ಜನ ಇಲ್ಲೀಗಲ್ ಬಿಲ್ಡಿಂಗ್ಗಳಾಗಿದೆ, ಕಾಂಪ್ಲೆಕ್ಸ್ ಇದೆ, ಅಪಾರ್ಟ್ಮೆಂಟ್ಗಳಿದೆ. ಅವೆಲ್ಲ ಹೊಡೆಯೋಕ್ಕೆ ಆಗಲಿಲ್ವಾ? ಯಾಕೆ ಹೊಡೆದಿಲ್ಲ ಅವೆಲ್ಲ? ನೀವು ದೂರುಗಳು ಕೊಟ್ಟು ವರ್ಷ 2 ವರ್ಷ ಆಗಿದೆ. ಅದನ್ನ ಮುಟ್ಟಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ನಿಮಗೆ ಬಡವ್ರ ಮೇಲೆ ಬಂದು ಬೀಳ್ತಾಯಿದ್ದೀರ ನೀವು. ಇದು ತಪ್ಪು ಅಂಥೇಳಿ ಅವ್ರಿಗೆ ಹೇಳಿ ಮನವರಿಕೆ ಮಾಡಿದ್ದೀವಿ. ಸುಧಾ ಮೇಡಮ್ ಮಾತನಾಡಿದ್ರು, ಉಮಾಪತಿ ಸರ್ ಮಾತಾಡಿದ್ದಾರೆ. ನಮ್ಮ ಇದನ್ನು ನೋಡಿ ಫೋಟೋಸ್ ಎಲ್ಲನೂ ಫೋಟೋಸ್ ಇದೆ ನಮ್ಮ ಹತ್ರ. ನೋಡಿದ ಮೇಲೆ ಅವ್ರು ಏನು ಮಾಡ್ತಾರೆ, ನಾಳೆ ADGPಗೆ ಅಲ್ಲಿ ಹೋಗಲಿಕ್ಕೆ, ಸ್ಥಳಕ್ಕೆ ಹೋಗಲಿಕ್ಕೆ ಸ್ಪಾಟ್ ವಿಸಿಟ್ಟು ಮಾಡಿ ರಿಪೋರ್ಟ್ ಕೊಡಬೇಕು. ಕೊಟ್ಟಾದ ಮೇಲೆ ಇವರು ಕೂಡ ಮತ್ತು ಮೆಂಬರು ಒಂಟಿಗೋಡಿ ಸಾಹೇಬರು, ಶಾಂಬಟ್ ಸಾಹೇಬ್ ಎಲ್ಲರೂ ಕೂಡ ನಾಳೆ ಸೋಮವಾರ ಸ್ಪಾಟಿಗೆ ವಿಸಿಟ್ ಮಾಡ್ತೀನಿ ಅಂತ ನಮಗೆ ಸೋಮವಾರ ಸ್ಪಾಟಿಗೆ ಹೋಗ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಸರ್.